ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡದ ಹಳೆಯ ಚಲನಚಿತ್ರ ಗೀತೆಗಳನ್ನ ಕೇಳಲಿಕ್ಕೆ ಮನಸ್ಸಿಗೊಂಥರ ತಂಪಾಗ್ತದೆ, ಹಿತವಾಗಿರ್ತದೆ. ಇವತ್ತಿನ ಪರಿಸ್ಥಿತಿನೆಲ್ಲ ಬರ್ತಕ್ಕಂಥ ಹಾಡುಗಳನ್ನ ನೋಡಿದಾಗ ನಾವು ಇವತ್ತಿನ ಜನರೇಷನ್ಗೆ ಸರಿ ಅನಿಸಿದರೂ ಸಹ ಹಿಂದೆ ಸುಮಾರು 25 ವರ್ಷದ ಹಿಂದೆ, 30 ವರ್ಷದ ಹಿಂದಿನ ಹಾಡುಗಳನ್ನೆಲ್ಲ ನಾವು ಕೇಳಿದಾಗ ಪಿ ಶ್ರೀನಿವಾಸರವರು ಇರ್ಬೋದು, ವಾಣಿ ಜಯರಾಮ್ರವರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಘಂಟಸಾಲ ಅವರು ಇರ್ಬೋದು, ಪ್ರತಿಯೊಬ್ಬರು ಅವರು ಆಡದಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ನೋವು ಮತ್ತೆ ಏನೇ ಚಿಂತೆಗಳಿದ್ರು ಸಹ ದೂರವಾಗ್ತಕ್ಕಂಥ ಒಂದು ಏಕೈಕ ಮದ್ದು ಅದು ಕಲೆ. ಕಲೆಗೆ ಯಾರು ಪ್ರಾಮಾಣಿಕವಾಗಿ ಬೆಲೆ ಕೊಡ್ತಾರೆ, ಕಲೆನ ಯಾರು ಕರಗತ ಮಾಡ್ಕೊಂಡಿರ್ತಕ್ಕಂಥವ್ರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಕಲೆಯ ಗೌರವ ಏನು, ಕಲೆಯ ಬೆಲೆ ಏನು ಅನ್ನುವಂಥದ್ದು. ಕಲೆಯನ್ನು ಉಳಿಸ್ಬೇಕು ಅಂತ ನಾಗರಾಜರವರು ಏನು ಹೋರಾಟ ಮಾಡ್ತಿದ್ದಾರೆ. ಪಾಪ ಅವರು ನನಗೆ ಸತತವಾಗಿ ಒಂದು 20-25 ದಿನದಿಂದ ನನಗೆ ನೀವು ಸಹ ನನ್ನ ಸ್ನೇಹಿತ ವಿಜಯರಾಮ್ಪುರ ಫೋನ್ ಮಾಡಿ ಈ ಥರ ರಾಬಿ ನಾಗರಾಜರವರು ಬಹಳ ಹಿರಿಯ ಕಲಾವಿದರಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ, ರಾಮನಗರ ಜಿಲ್ಲೆಯಲ್ಲಿ ಪೂರ್ತಿ ಅವರ ಒಡನಾಟ ಚೆನ್ನಾಗಿದೆ, ನೀವು ಬರಬೇಕು ಅಂತ ಕೇಳಿದಾಗ ನಮ್ಮ ಕೆಲಸದ ಒತ್ತಡ ಏನಿದ್ರೂ ಸಹ ಕಲೆಗೆ ಮೊದಲು ಬೆಲೆ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಸಹೋದರರೇ, ಕಲೆಗಿಂತ ದೊಡ್ಡ ಶ್ರೀಮಂತಿಕೆ ಇನ್ನೊಂದಿಲ್ಲ. ಯಾಕೆ ಹೇಳ್ತೀನಿ ಆ ಮಾತನ್ನ ಅಂತಂದ್ರೆ, ಎಲ್ಲರಲ್ಲೂ ಆ ಕಲಾದೇವಿ ಒಲಿಲಿಕ್ಕಾಗೋದಿಲ್ಲ. ಒಂದು ವೇಳೆ ಕಲೆ ಒಂದರೂ ಸಹ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿನಮಾನಗಳಲ್ಲಿ ನೋವು, ಅವಮಾನ ಮತ್ತೆ ಹಣಕಾಸಿನ ವ್ಯವಸ್ಥೆಗಳು, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳು ಬರ್ತದೆ. ಆ ಖರ್ಚು ವೆಚ್ಚಗಳ ಬರಬೇಕು ಅಂತಂದ್ರೆ ಬೇರೆಯವರ ಹತ್ರ ಅದನ್ನು ಸರಿದೂಗಿಸುವಂತ ಕೆಲಸ ಮಾಡಬೇಕು ಅಂದಾಗ ಆ ಕಲಾವಿದರು ಕೇಳಬೇಕಾದ್ರೂ ಸಹ ಅವರು ಹೇಳ್ಕೊಡದಿದ್ರು ಸಹ ಅವರ ಮನಸ್ಸಿನಲ್ಲಿ ಒಂದು ನೋವಿರುತ್ತೆ. ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡುವುದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಗುರುತಿಸಿ ನಿಜವಾದ ಕಲಾವಿದರು ಯಾರಿದ್ದಾರೆ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದು ನನ್ನ ವೈಯಕ್ತಿಕವಾಗಿ ನನ್ನ ಕೈಲಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನಿಮಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.